ಹೆಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಅಕ್ಕನ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಡಿಫ್ರೆಂಟ್ ಆಗಿರೋಂಥ ಹರಬರ ಕಬಾಬ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: ಹಸಿ ಬಟಾಣಿ ಕಾಳು, ಆಲೂಗಡ್ಡೆ, ಪಾಲಕ್ ಸೊಪ್ಪು, ಹೆಚ್ಕೊಂಡಿರೋಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು. ಇದನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಪಾಲಕ್ ಸೊಪ್ಪನ್ನು ನಾವು ಹೆಚ್ಕೊಂಡು ಇದನ್ನು ತೊಳೆದು ಅದನ್ನು ನಾವು ಒಂದು ಕಡಾಯಿನಲ್ಲಿ ಹಾಕಿ ಅದು ನೀರನ್ನು ಬತ್ತಕ್ಕೆ ಬಿಡಬೇಕು. ಇದಕ್ಕೆ ನೀರಾಗಲಿ ಎಣ್ಣೆ ಆಗಲಿ ಏನೂ ಹಾಕಬಾರ್ದು, ಬರೀ ಸೊಪ್ಪನ್ನು ಹಾಕಿ ಚೆನ್ನಾಗಿ ಬತ್ತಿಸ್ಬೇಕು. ಇದು ಬತ್ತುತ್ತಾ ಇದ್ದಂಗೆ ಇದನ್ನು ತಣ್ಣಗೆ ಮಾಡೋಕ್ಕೆ ಇಟ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೋಬೇಕು. ಅದೇ ರೀತಿ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಯೋಕೆ ಇಟ್ಕೊಂಡು ಬಟಾಣಿ ಕಾಳನ್ನು ಬೇಯಿಸಬಾರ್ದು, ಹಾಕಿ ಮುಚ್ಚಿಡಬೇಕು. 10 ನಿಮಿಷ ಆದಮೇಲೆ ಅದನ್ನು ತೆಗೆದು ಸೋಸ್ಬಿಟ್ಟು ತಣ್ಣಗೆ ಮಾಡೋಕ್ಕೆ ಇಟ್ಕೋಬೇಕು. ಅದೇ ರೀತಿ ಆಲೂಗಡ್ಡೆನ ಬೇಯಿಸಿಟ್ಕೋಬೇಕು. ಬಟಾಣಿ ಕಾಳನ್ನು ತಣ್ಣಗಾದ್ಮೇಲೆ ಅದನ್ನು ತರಿಯಾಗಿ ಮಿಕ್ಸಿಗೆ ಹಾಕ್ಕೊಂಡು ಎತ್ತಿಟ್ಕೋಬೇಕು. ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಬಟಾಣಿ ಕಾಳು, ಆಲೂಗಡ್ಡೆ ಮತ್ತು ರುಬ್ಬಿರೋಂಥ ಪೇಸ್ಟ್, ಪಾಲಕ್ ಸೊಪ್ಪಿನ ಪೇಸ್ಟೆಲ್ಲ ಹಾಕ್ಕೊಂಡು ಈಗ ನಾವು ಅದ್ರ ಜೊತೆ ಮಸಾಲೆಗಳನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಈಗ ಅದಕ್ಕೆ ಬೇಕಾಗಿರೋಂಥ ಮಸಾಲೆನ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇಲ್ಲಾಂದರೆ ಈ ಮೂರನ್ನು ನೀವು ಒಟ್ಟಿಗೆ ರುಬ್ಕೋಬೋದು. ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ರುಬ್ಕೊಂಡು ಅದ್ರ ಪೇಸ್ಟ್ ಕೂಡ ಹಾಕ್ಕೋಬೋದು. ಖಾರಿಗೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಮತ್ತು ನಾನು ಇದ್ರ ಜೊತೆಗೆ ರುಚಿಗೆ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಮನೆಯಲ್ಲಿ ನಾವು ಮಾಡ್ಕೊಂಡಿರೋಂಥ ಗರಂ ಮಸಾಲ, ಇಲ್ಲ ನೀವು ಅಂಗಡಿಗೂ ಹಾಕ್ಕೋಬೋದು, ಗರಂ ಮಸಾಲ ಪೌಡ್ರು ಮತ್ತು ಕಾಳು ಮೆಣಸು ಪುಡಿ ಹಾಕ್ಕೊತಾ ಇದ್ದೀನಿ. ಇದು ಹುಳಿಗೆ ನಾನು ಒಂದು ಇಡೀ ನಿಂಬೆಹಣ್ಣನ್ನು ಹಿಂಡ್ಕೊತಾ ಇದ್ದೀನಿ. ಹಿಂಡ್ಕೊಂಡು ಈಗ ಅದನ್ನು ಎಲ್ಲ ಒಟ್ಟಿಗೆ ಕಲಿಸ್ಕೋಬೇಕು. ಎಲ್ಲ ಒಂದು ಹದಕ್ಕೆ ಬರೋ ತನಕ ಕಲಿಸ್ಕೋಬೇಕಾಗತ್ತೆ. ನಿಮಗೆ ಹುಳಿಗೆ ಮೊಸರಾಗಲಿ ವಿನಿಗರ್ ಆಗಲಿ ಹಾಕೋಕೆ ಹೋಗ್ಬಿಟ್ರಿ ಟೇಸ್ಟ್ ಇರೋದಿಲ್ಲ, ಮತ್ತು ಮೊಸರು ಹಾಕೋದು ನೀರು ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ಇದು ಮುಂಚೆನೇ ನೀರಿರುತ್ತೆ, ಹಾಗಾಗಿ ಮೊಸರು ಹಾಕೋಕೆ ಹೋಗ್ಬಿಡಿ. ಇದು ನೀರಾಯಿತು ಅಂತಂದರೆ ನಿಮಗೆ ಅಕ್ಕಿ ಹಿಟ್ಟು ಇಲ್ಲಾಂದರೆ ಕಾರ್ನ್ಫ್ಲವರ್ನ ಹಾಕ್ಕೊಂಡು ಕಲಸಿ ಈ ಥರ ಉಂಡೆಗಳನ್ನ ಮಾಡಿಟ್ಕೊಳ್ರಿ, ಮತ್ತು ಒಡೆ ಥರ ತಟ್ಟಿಟ್ಕೊಳ್ರಿ. ನೋಡಿ, ಎಣ್ಣೆ ಕಾಯ್ತಾ ಇದ್ದಂಗೆ ಒಂದೇ ಸತಿಗೆ ಒಂದು 8 ರಿಂದ 10 ಉಂಡೆ ಹಾಕಿ ನೀವು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದೇ ಸತಿ ಉರಿ ಜೋರಾಗಿತ್ತು ಅಂದರೆ ಮೇಲ್ಗಡೆ ಕೆಂಪಗಾಗ್ಬಿಡುತ್ತೆ, ಒಳಗಡೆಗೆ ಹಸಿಯಾಗಿರುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಿಧಾನಕ್ಕೆ ಹುರ್ಕೊಳ್ಳಿ. ಯಾವಾಗಲೂ ನಾವು ಮಟನ್ ಕಬಾಬು, ಚಿಕನ್ ಕಬಾಬು ಮಾಡ್ಕೊಂಡು ತಿಂತೀವಿ, ಆದರೆ ಈ ರೀತಿ ನಾವು ವೆಜ್ಜಲ್ಲಿ ಕಬಾಬ್ ಮಾಡ್ಕೊಂಡಿರೋದಿಲ್ಲ. ಈ ಥರ ನೀವು ಒಂದ್ಸತಿ ಕಬಾಬ್ನ ಮಾಡ್ಕೊಂಡು ನೋಡಿ, ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ನಾನು ಸುಳ್ಳು ಹೇಳ್ತಾ ಇಲ್ಲ, ನೀವು ಮಾಡ್ಕೊಂಡು ತಿಂದರೆ ನೀವೇ ಪದೇ ಮಾಡ್ಕೊಂಡು ತಿಂತೀರಾ, ಅಷ್ಟು ಟೇಸ್ಟಾಗಿರುತ್ತೆ. ಇದು ಮಟನ್ ಚಿಕನಿಗೆ ಇದು ಸಡ್ಡು ಹೊಡಿಯುತ್ತೆ, ಅಷ್ಟು ಟೇಸ್ಟಾಗಿದೆ. ಯಾರೂ ಹೇಳೋದಿಲ್ಲ ಇದು ಚಿಕನಿಂದ ಮಟನಿಂದ ಕಬಾಬ್ ಅಲ್ಲ ಅಂತ ಯಾರೂ ಹೇಳೋದಿಲ್ಲ. ಅದು ನಾನ್ ವೆಜ್ ಕಬಾಬೆ ಅಂತಲೇ ಹೇಳ್ತಾರೆ, ಅಷ್ಟು ಟೇಸ್ಟಾಗಿರುತ್ತೆ. ನೀವು ಇದನ್ನು ಊಟಕ್ಕೂ ನೀವು ನೆಂಚ್ಕೊಂಡು ತಿನ್ಬೋದು, ಇಲ್ಲ ಸ್ನ್ಯಾಕ್ಸ್ ಸಂಜೆ ಟೈಮಲ್ಲಿ ಬೋಂಡ ವಡೆ ಮಾಡ್ತೀವಲ್ಲ ಆ ಥರ ಅದನ್ನು ಬಿಟ್ಬಿಟ್ಟು ನಾವು ಈ ಥರ ಸ್ನ್ಯಾಕ್ಸಿಗೂ ಮಾಡಿಕೊಂಡು ತಿನ್ಬೋದು. ಸ್ನ್ಯಾಕ್ಸಿಗೆ ಬೇಕಾದರೆ ನೀವು ಈ ಥರ ಮಾಡಿಕೊಂಡು ಇದಕ್ಕೆ ನೆಂಚ್ಕೊಳಕ್ಕೆ ತೆಂಗಿನಕಾಯಿ ಚಟ್ನಿ, ಇಲ್ಲ ಅಂತಂದರೆ ಟೊಮೊಟೊ ಕೆಚಪ್ನ ಇಟ್ಕೊಂಡು ತಿನ್ಬೋದು, ಅಷ್ಟು ಟೇಸ್ಟಾಗಿರುತ್ತೆ. ಅದರ ಮಟನ್ ಚಿಕನ್ ಮುಂದೆ ಇದ್ರ ಮುಂದೆ ಮಟನ್ ಚಿಕನ್ನು ಡಮ್ಮಿ ಅನಿಸುತ್ತೆ, ಅಷ್ಟು ಟೇಸ್ಟಾಗಿರುತ್ತೆ. ಸುಳ್ಳಲ್ಲ, ನೀವು ಒಂದ್ಸತಿ ಮಾಡ್ಕೊಂಡು ತಿಂದು ನೋಡಿ. ಮತ್ತು ನಾನು ಇಷ್ಟೆಲ್ಲ ಮಾಡಿ ಇದನ್ನು ಎಣ್ಣೆಯಲ್ಲಿ ರಿಚ್ ಆಗಿರೋಂಥದ್ದನ್ನ ಎಣ್ಣೆಯಲ್ಲಿ ಹಾಕಿದ್ರೆ ನಾವು ಎಣ್ಣೆ ತಿನ್ನೋದಿಲ್ಲ, ಡಯಟಲ್ಲಿದ್ದೀವಿ ಅನ್ನೋಂಥವ್ರು ಅದನ್ನು ಬೇಕಾದರೆ ಶಾಲೋ ಫ್ರೈ ಕೂಡ ಮಾಡ್ಕೊಂಡು ತಿನ್ಬೋದು. ಅದನ್ನು ಒಡೆ ಥರ ತಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದೇ ಥರನೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಗೆ ಕೊಟ್ಟಾಗ ನಮ್ಮ ಮನೆಗೆ ಯಾವಾಗಲೂ ನಾವು ಕೈಮಾದ ಕಟ್ಲೆಟ್ ಮಾಡ್ತೀವಿ, ಅದು ಕೈಮಾ ಕಟ್ಲೆಟೆ ಅಂತಲೇ ವಾದ ಮಾಡಿದ್ವಿ ತಿಂದ್ಬಿಟ್ಟು. ಆಮೇಲೆ ಗೊತ್ತಾಗಿದ್ದು ಅದು ಕೈಮಾ ಅಲ್ಲ ಅದು ಅಂತಂದ್ಬಿಟ್ಟು. ನೀವು ಈ ಥರ ಒಂದ್ಸತಿ ಮಾಡಿಕೊಂಡು ತಿಂದು ನೋಡಿ, ಒಂದ್ಸತಿ ಮಾತ್ರ ಪದೇ ಹಾಕ್ಕೊಂಡು ತಿಂತೀರಾ. ಈಗ ಕಮ್ಮಿ ಇದೆ, ಬಟಾಣಿ ಕಾಳು ಚೆನ್ನಾಗಿ ಸಿಗ್ತಾಯಿದೆ. ಈಗ ನೀವು ಒಂದ್ಸತಿ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿ ಫ್ರೆಂಡ್ಸ್. ಈ ರೆಸಿಪಿನ ಮಾಡಿಕೊಂಡು ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಹೇಳಿ. ನಾನು ನಿಮಗೊಂದು ಟಿಪ್ಸ್ ಹೇಳ್ತೀನಿ. ಮನೆಯಲ್ಲಿ ನಾವು ರೇಟ್ ಕಮ್ಮಿ ಇರಬೇಕಾದ್ರೆ ನಿಂಬೆಹಣ್ಣನ್ನು ತೆಗೆದಿಟ್ಕೊಂಡಿರ್ತೀವಿ, ಅದನ್ನು ತುಂಬ ದಿನ ಉಳಿಸ್ಕೋಬೇಕು ಅಂತಂದರೆ ಅದನ್ನು ತೊಳೆದು ನೀರೆಲ್ಲ ಡ್ರೈ ಮಾಡಿಬಿಟ್ಟು ಅದಕ್ಕೆ ನಾವು ಅಡುಗೆ ಎಣ್ಣೆನ ಹಚ್ಬಿಟ್ಟು ಒಂದು ಡಬ್ಬದಲ್ಲಿ ಹಾಕಿ ಮುಚ್ಚಿಟ್ರೆ ನಮಗೆ 2 ರಿಂದ 3 ತಿಂಗಳ ಕಾಲ ಇರುತ್ತೆ, ಬೇಗ ಕೊಳ್ತೋಗೋದಿಲ್ಲ. ಈ ಟಿಪ್ಸನ್ನು ನೀವು ಒಂದ್ಸತಿ ಮನೆಯಲ್ಲಿ ಮಾಡಿ ನೋಡಿ.
ಶಾಲೋ ಫ್ರೈ ಈ ಥರ ಎಣ್ಣೆ ತುಂಬ ತಿನ್ನೋದಿಲ್ಲ ಅಂದವರು ಈ ಥರ ಶಾಲೋ ಫ್ರೈ ಮಾಡಿಕೊಂಡು ತಿಂದು ನೋಡಿ. ಇದು ಮಾಡಬೇಕಾದ್ರೇ ನಾನ್ ವೆಜ್ ಸ್ಮೆಲ್ ಬಂದುಬಿಡುತ್ತೆ. ಏನೋ ನಾನ್ ವೆಜ್ ಮಾಡ್ತಾಯಿದ್ದೀರಾ ಅಂದ್ಕೊಂಡೆ ಬರ್ತಾರೆ ಬರೋರು. ತುಂಬ ಟೇಸ್ಟಾಗಿರುತ್ತೆ. ಇದಕ್ಕೆ ನೀವು ಊಟಕ್ಕೂ ನೀವು ತಿನ್ಬೋದು. ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತು ಯಾರ್ಯಾರು ಹೊಸ್ದಾಗಿ ಇದನ್ನು ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.